ಗುರು ಇವತ್ತು ಸತ್ತಿ ಘಾಟಲ್ಲಿ ಎಟ್ ಅ ಟೈಮ್ 4 ಘಟನೆ ನಡೀತು. ಆದರೂ ಏನು ಖುಷಿ ಅಂದರೆ ಎಲ್ಪ್ ಮಾಡೋದವಲ್ಲ ಅನ್ನೋದೊಂದು ಖುಷಿ ಇದೆ. ದೇವರೆಲ್ಲಾದರೂ ಏನಾದರೂ ನಮಗೂ ಒಂಥರ ಯಾವುದೇ ರೀತಿಯಲ್ಲಿ ಹೆಲ್ಪ್ ಮಾಡ್ತಾನೆ ಅನ್ನೋ ಖುಷೀಲಿ. ನಮಸ್ತೆ ಮೈಸೂರು, ನಾನು ನಿಮ್ಮ ಪ್ರೀತಿಯ ಪೈಲಟ್ ಕನ್ನಡಿಗ. ಗುರು ಇವತ್ತು ಎಲ್ಲಿಗಪ್ಪ ಲೋಡು ಅಂದರೆ ತಮಿಳ್ನಾಡು ತಿರುಪುರ್ಗೆ ಲೋಡ್ ಐತೆ ಬಾ ಅಂತಂದರು. ಸರಿ, ಅರ್ಧ ಲೋಡ್ ಮಾಡ್ಕೊಂಡು ಇನ್ನು ಅರ್ಧ ಲೋಡ್ ಹ್ಯಾಂಡ್ ಪೋಸ್ಟ್ಲ್ ಇತ್ತು. ಸರಿ, ನಾನು ಲೋಡ್ ಮಾಡ್ಕೊ ಬಂದಿದ್ದೀನಿ ಅಂದ್ಬಿಟ್ಟು ಬಂದೆ. ಹೊಂಟೆ ಅಲ್ಲಿಂದ ಹೋಗಿ ಮಾಮೂಲಿ ನಮ್ಮ ಪುಂಜೂರು ಚೆಕ್ ಪೋಸ್ಟ್ ಕೊಡಬೇಕಲ್ಲ ಎಂಟ್ರಿ ಅಂತ ಹೋದೆ. ಅಂದ ಹೋಯ್ತಾ ನೇಚರ್ ಸಖತ್ತಾಗಿತ್ತು. ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಯ್ತಾ ಇದ್ದೆ ಗುರು. ನೋಡಿದ್ರೆ ಪಟ್ಟಂತ ಮಳೆ ಬಂದ್ಬಿಡೋದ. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಸಾಂಗ್ ಹೇಳ್ತಾ ಅಲ್ಲಿಂದ ಹೊಂಟ್ವಿ. ಕಾಮಿ ಮಾಡ್ಕೊಂಡು ಪುಂಜೂರು ಬಿಟ್ಟು ಚೆಕ್ ಪೋಸ್ಟ್ ಬಿಟ್ರೆ ಅಲ್ಲಿ ಆನೆ ಮರ ಗುದಿತಾ ನಿಂತಿತ್ತು. ಮದಾಗೊಂದು ಸರಿ ಅಂದ್ಬಿಟ್ಟು ಘಾಟ್ ಸೆಕ್ಷನ್ಗೆ ಎಂಟ್ರಿ ಆದ ಗುರು. ಆದರೂ ಘಾಟ್ ಸೆಕ್ಷನಲ್ಲಿ ಮಾತ್ರ ಮಸ್ತಾಗಿರುತ್ತೆ ವ್ಯೂಸು. ಮಳೆ ಟೈಮಲ್ಲಿ ಸಖತ್ತಾಗಿತ್ತು. ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಹಂಗೆ ಬಸ್ಸವರೆಲ್ಲ ಸಿಕ್ಕಾಪಟ್ಟೆ ಚೋಕ್ ಕೊಡ್ತಿದ್ರು. ಅಣ್ಣ ಕೊಡಿ ಅಣ್ಣ, ಆಯಿತು ಚೋಕ್ ತಾನೆ, ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಅಂತ ಹೇಳ್ತಾ ಹೊಂಟೆ ಗುರು. ಬಾಗುರು ಹೊತ್ತಿಗೆ ಇಳಿಸ್ಕೊ ಹೋಗೋದ ಇವ್ರು ಆಡಲಿ ಅಂದ್ಬಿಟ್ಟು ಹೋಯ್ತಾ ಗಾಡಿ ಸೆಕ್ಷನ್ ನೋಡಿದ್ರಪ್ಪ. ಇವತ್ತೊಂದು ಗಾಡಿ ನಂದರು ರಾಜಸ್ಥಾನವರು ಡ್ರೈವರು. ಆದರೆ ನಾನು ರಾಜಸ್ಥಾನ್ ಗಾಡಿ ಅಂದ್ಕೊಬಿಟ್ಟಿದ್ದೆ. ಬಟ್ 51 ಗಾಡಿ ಸೆಕ್ಷನ್ ಇಳ್ಸೋಕೆ ಬರಲ್ಲ, ಹೊಸ್ಪ ಅನಿಸುತ್ತೆ. ತಗೊಂಡು ನೋಡಿ ಹೆಂಗೆ ಸಿಗಾಸ್ಕೊಂಡವನು ಅಂತ ಬೇಜಾರಾಗೋಯ್ತು. ಏನು ಈ ಥರ ಮಾಡ್ಕೊಬಿಟ್ರು ಅಂತ ನಮಗೂ ಬೇಜಾರಾಯಿತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಟು ಕೆಳಗಡೆ ಇಳಿದು ಗಾಡಿ ಸೆಕ್ಷನ್ನ ಗಾಡಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ. ಬೇಬಿ ರೆಸ್ಟ್ ಮಾಡು ಒಂದೇ. ಸರಿ ಅಂದ್ಬಿಟ್ಟು ಬೇಬಿ ರೆಸ್ಟ್ ಮಾಡ್ತಿದ್ಲು. ನಾವು ಸ್ವಲ್ಪ ಈಜೆ ಇಳಿದು ನಾವು ಸ್ವಲ್ಪ ರೆಸ್ಟ್ ಮಾಡಿದೆ. ಓಡಾಡಿಕೊಂಡು ನಮ್ಮ ಹುಡುಗರು ಬೇರೆ ಬಂದಿದ್ದರು. ಸರಿ ಬಂದರು ಹೋಗೋದು ಅಂದ್ಬಿಟ್ಟು ಅಲ್ಲಿಂದ ಒಂಟೆಗಳು ಹೋಗಿ ಲೋಡ್ ಆಯಿತು. ಲೋಡ್ ಅಂದ್ಬಿಟ್ಟು ಬೆಳಿಗ್ಗೆ ಒಂದು ಲೋಡ್ ಐತೆ ಬಾಪ ಅಂದ್ಬಿಟ್ಟು ಕೊಯಂಬತ್ತೂರಿಗೆ ನಮ್ಮ ಟ್ರಾನ್ಸ್ಪೋರ್ಟಿಂದ ಫೋನ್ ಮಾಡಿದ್ರು. ಸರಿ ನಾನು ಬಂದೆ ಅಂದ್ಬಿಟ್ಟು ಕೊಯಂಬತ್ತೂರಿಗೆ ಹೋದೆ. ಲೋಡ್ ಆಯಿತು. ಲೋಡ್ ಮಾಡಿಸ್ಕೊಂಡು ಸರಿ ಅಣ್ಣ ಬರ್ತೀನಿ ಬಾಯ್ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಟೆಗುರು. ಬಂದು ಸತ್ತಿಘಾಟ್ಗೆ ಬಂದೆ. ವ್ಯೂ ಪಾಯಿಂಟ್ ಮಸ್ತಾಗಿತ್ತು ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಕೊಂಡ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಹಾಕ್ತಿದ್ದೆ. ಹೇಳಿದ್ನಲ್ಲ ಗುರು ಮೊದಲೇ ಸ್ಟೋರಿಲಿ, ಅದು ಹೇಳೋದು ಸ್ಟೋರಿಗಳನ್ನ ಹೇಳ್ತಿದ್ದೀನಿ ಅಷ್ಟೇ. ಏನಂದರೆ ಗಾಡಿ ಟರ್ನಿಂಗ್ ಇರಲಿಲ್ಲ. ಕಾಯಿಮಟ್ಟೆ ಗಾಡಿ ಜಾಸ್ತಿ ಟನ್ನೇಜ್ ಐತಂತೆ ಪಾಪ. ಟರ್ನಿಂಗ್ ಆಯ್ತಲ್ಲ, ಲಾಂಗ್ ಟರ್ನಿಂಗ್ ಹೊಡೆದು ತಗೋತಿರ್ಲಿಲ್ಲ. ಸ್ಟೇರಿಂಗ್ ಏನೋ ಪ್ರಾಬ್ಲಮ್ ಐತಂತೆ. ಆಯಿಲೆಲ್ಲ ತಗೊಂಡು ಚೆಕ್ ಮಾಡಿದೆ, ಆಯ್ತಲ್ಲ ಅಂತಂದರು. ಸರಿನಾ ಕಲ್ಲು ಕೊಡಪ್ಪ ಅಂತಂದರು. ಸರಿನಾ ಆಯ್ತು ಅಂದ್ಬಿಟ್ಟು ಕಲ್ಲು ಕೊಟ್ಟರು ಗಾಡಿ ತೆಗಿಯೋಕ್ಕಾಯ್ತಿರಲಿಲ್ಲ, ಕಷ್ಟ ಆಯ್ತಿತ್ತು. ಬಟ್ ಟೈರೆಲ್ಲ ಉಚ್ಚಿತ್ತು. ನಾವು ಡ್ರೈವರ್ಗಳಾಗಿ ನಮಗೂ ಬೇಜಾರಾಗುತ್ತೆ. ಸರಿನಾಯ್ತು ಅಂದ್ಬಿಟ್ಟು ತಗೊಟ್ಟು ಹೋದರು. ಅದು ಹೋದ್ಮೇಲೆ ಹಂಗೆ ತಮಿಳ್ನಾಡು ಗಾಡಿಯವರು ಪಾಪ ಇವರು ಎಲ್ಲ ರೇಡಿಯೇಟ್ರದ್ದು ಹೀಟ್ ಆಗ್ಬಿಟ್ಟಿತ್ತು. ಬಿಚ್ಚಿ ಅದನ್ನು ಚೆಕ್ ಮಾಡಿ ರೇಡಿಯೇಟ್ರಿಗೆಲ್ಲ ನೀರು ಹೊಡೆದು ಎರಡು ಮಾಡಿ ಎಲ್ಲ ಮಾಡಿ ಸರಿನಾ ಹೋಗಿ ಅಂದೆ. ಅವ್ರಿಗೂ ಖುಷಿಯಾಗಿ ಸರಿಯಪ್ಪ ಆಯಿತು ಥ್ಯಾಂಕ್ಸ್ ಅಂದ್ಬಿಟ್ಟು ಹೋದರು. ಅಲ್ಲಿಂದ ಕೋಟೆಗೆ ಬರ್ತಾ ಇರಬೇಕಾದ್ರೆ ಗಾಡಿ ಪಾಪ ಕೂತ್ಕೊಂಡಿತ್ತು. ಅಡ್ಡ ಹಾಕಿದ್ರು. ಅಣ್ಣ ಒಂಚೂರು ಗಾಡಿ ಹೇಳ್ಕೊಡಿ, ನಾ ಗಾಡಿ ಕೂತ್ಕೊಬಿಟ್ಟೈತೆ ಅಂತ. ಸರಿನಾ ಆಯಿತು ಅಂದ್ಬಿಟ್ಟು ಅವ್ರಿಗೂ ಹೇಳ್ಕೊಟ್ವಿ. ಏನಪ್ಪ ಖುಷಿ ಅಂದರೆ ಒಬ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಅನ್ನೋದು ತುಂಬ ಖುಷಿ ಇರುತ್ತೆ ಗುರು. ಅದು ಏನಾದರೂ ಆಗಲಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಷಯ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಪೈಲಟ್ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.